ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೀವೇ ನನ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ಬೋದು. ಓಕೆನಾ? ನಾನಿವತ್ತು ತಿಳಿಸ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತಲೆಯಲ್ಲಿ ಏನಿರುತ್ತೆ, ಆ ಏನನ್ನು ಹೇಗೆ ನಮ್ಮ ತಲೆಯಿಂದ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕವರಲ್ಲಿರ್ಬೋದು, ಕಾಲೇಜ್ ಮಕ್ಕಳಲ್ಲಿ, ಸ್ಕೂಲ್ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಎಲ್ಲ ತಲೆಯಲ್ಲೂ ಏನಿರುತ್ತೆ ಅದಿರೋದ್ರಿಂದ ಸ್ವಲ್ಪ ಮುಜುಗರನೂ ಇರುತ್ತೆ. ಸೊ ಅದನ್ನು ಹೇಗೆ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ನಾನು ತಿಳಿಸ್ತೀನಿ. ಅದನ್ನು ನಿಮಗೆ ಜಸ್ಟ್ 3 ಡೇಸಲ್ಲಿ ಏನು ಇದ್ದೇ ಇರೋ ಥರ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಬರೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೀವು ಕೂಡ ಅದನ್ನೇ ಟ್ರೈ ಮಾಡಿ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನೀವು ಮಾಡಿ ಜಸ್ಟ್ 3 ಡೇಸಲ್ಲಿ ನೀವು ಫುಲ್ ಕ್ಲಿಯರ್ ಮಾಡ್ಕೊಳ್ಬೋದು. ಯಾವುದೇ ಇವಾಗ ಕೆಲವರಿಗೆ ಹೊರಗಡೆ ಹೋದರೆ ಮುಜುಗರ ಇರುತ್ತೆ. ಅಯ್ಯೋ, ನನ್ನ ತಲೆಯಲ್ಲಿ ಪಕ್ಕದಲ್ಲಿ ಯಾರಾದರೂ ಕೂತಿದ್ರೆ ಏನು ಓಡಾಡಿಬಿಟ್ರೆ ನೋಡಿದ್ರೆ ಏನು ಅಂದ್ಕೊಳ್ತಾರೋ, ಅಥವಾ ಸ್ಕೂಲ್ ಮಕ್ಕಳಲ್ಲಿ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಒಂಥರ ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ಅದಕ್ಕೆಲ್ಲ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರೋ ಥರ ನಿಮಗೆ ಒಂದು ಫಾರ್ಮುಲಾ, ನಾನು ನಿಮಗೆ ಒಂದು ಮೆಡಿಸಿನ್ನ ತೋರಿಸ್ತೀನಿ. ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಅದರಿಂದ ಹೇಗೆ ಕ್ಲಿಯರ್ ಮಾಡ್ಕೊಬೇಕು ಅಂತ ನಾನು ಹೇಳೋದನ್ನು ನೀವು ಫಾಲೋ ಮಾಡಿ. ಓಕೆನಾ? ನಾನು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೀವು ಮೊದಲನೇದಾಗಿ ಪರ್ಮೆಥಿನ್ ಲೋಷನ್ಸ್ ಅಂತ ಬರುತ್ತೆ. ನೀವು ಅದನ್ನು ಮೆಡಿಕಲಲ್ಲಿ ಬೈ ಮಾಡ್ಕೊಳ್ಬೇಕು. ಯಾವುದೇ ಮೆಡಿಕಲಲ್ಲಾದ್ರೂ ಸಿಗುತ್ತೆ. ಅದು ನಿಮಗೆ 60 ml ಬಂದು 66 ರುಪೀಸ್ ಇರುತ್ತೆ. ಓಕೆನಾ? ನೀವು ಯಾವುದೇ ಮೆಡಿಕಲಲ್ಲಾದ್ರೂ ಬೈ ಮಾಡ್ಕೊಳ್ಬೋದು. ಅದನ್ನು ಓಪನ್ ಮಾಡಿ ಇದರಲ್ಲಿ ನೋಡಿ ಈ ಥರ ಇರುತ್ತೆ. ಅದು ಜಸ್ಟ್ 60 ml ಇರುತ್ತೆ, ಅಷ್ಟೇ ಸಾಕು. ನೀವು ಎಷ್ಟೇ ದೊಡ್ಡ ಏರ್ಸಿದ್ರೂ ಚಿಕ್ಕ ಏರ್ಸಿದ್ರೂ ಇಷ್ಟೇ ಸಾಕಾಗುತ್ತೆ ನಿಮಗೆ. ಒಂದು ಜಸ್ಟ್ 1 ಟೈಮ್ ನೀವು ಅಪ್ಲೈ ಮಾಡಿದ್ರೆ ಜಸ್ಟ್ 3 ಡೇಸಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ನಾವು ಇದನ್ನು ರಿಯಲಾಗಿ ಟ್ರೈ ಮಾಡಿರೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ಅದನ್ನು ಓಪನ್ ಮಾಡಿ ಅದೇ ಮುಚ್ಚಳದಲ್ಲಿ 100 ml 200 ml ನೀವು ಸ್ವಲ್ಪ ಅದನ್ನು ತೊಗೊಳ್ಬೇಕು. ನೀವು ತಲೆಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಕೋಕೋನಟ್ ಆಯಿಲ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ಆಯಿಲ್ ಒಳಗಡೆ ಇದನ್ನು ಒಂದು 100 ml 200 ml ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಬಟ್ ನಾವು ಇದನ್ನು ಕೋಕೋನಟ್ ಆಯಿಲಲ್ಲಿ ಯೂಸ್ ಮಾಡಿರೋದು. ನಾವು ಅದರಲ್ಲಿ ಒಂದು ಮುಚ್ಚಳ ಕೋಕೋನಟ್ ಆಯಿಲ್ ತೊಗೊಂಡು ಅದಕ್ಕೇ ಒಂದು 100 ml 200 ml ಆ ಲೋಷನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದೆ. ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿಲ್ ಮತ್ತು ಲೋಷನ್ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಕೂದಲಿಗೆ ನೀಟಾಗಿ ರೂಟ್ಸ್ಗೆ ಅಪ್ಲೈ ಮಾಡಬೇಕು. ಎಷ್ಟೇ ದೊಡ್ಡ ಏರಿದ್ರೂ ಚಿಕ್ಕ ಏರಿದ್ರೂ ಮೇಲ್ಗಡೆ ಕೂದಲಿಗೆ ಹಚ್ಚಬಾರ್ದು, ಒಳಗಡೆ ರೂಟ್ಸ್ಗೆ ಅದನ್ನು ಹಚ್ತಾ ಬರಬೇಕು. ನಮ್ಮ ಅಕ್ಕನ ಮಗಳಿಗೂ ತುಂಬ ಏನಾಗಿತ್ತು. ಸೊ ಅದಕ್ಕೆ ಎಷ್ಟೇ ಇದು ಟ್ರೈ ಮಾಡಿದ್ರೂ, ಯಾವುದೇ ಟ್ರೈ ಮಾಡಿದ್ರೂ ಅದು ಏನು ಹೋಗ್ಸೋಕ್ಕಾಗಿದ್ದಿರಲಿಲ್ಲ. ಯಾವುದೇ ಔಷಧಿ ಹಚ್ಚಿದ್ರೂ ಏನೇ ಮಾಡಿದ್ರೂ. ಸೊ ಇದನ್ನು ಟ್ರೈ ಮಾಡಿರೋದ್ರಿಂದ ಜಸ್ಟ್ 3 ಡೇಸಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಈ ಥರ ನೋಡಿ ಇದನ್ನು ಫುಲ್ ಒಳಗಡೆ ರೂಟ್ಸಿಗೆ ಅಪ್ಲೈ ಮಾಡ್ತಾ ಬರಬೇಕು. ನೀಟಾಗಿ ಎಲ್ಲೆಲ್ಲಿ ಏನು ಇರುತ್ತೆ, ಸೀರಿರುತ್ತೆ, ಜಾಸ್ತಿ ಸೀರುಗಳು ಆಗಿರುತ್ತೆ ಏನಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟಾಗಿ ನಿಮಗೆ ಹೋಗುತ್ತೆ. ನೀಟಾಗಿ ಈ ಥರ ರೂಟ್ಸಿಗೆಲ್ಲ ಅಪ್ಲೈ ಮಾಡಿ ಒಂದ್ಸಲ ಬಾಚಣಿಗೆಯಲ್ಲಿ ಕೆರಿಬೇಕು. ಅಥವಾ ಹಾಗೆ ಕೂದಲನ್ನ ನೀವು ಕಟ್ಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಕೂದಲನ್ನ ಕಟ್ಕೊಂಡು ಬಿಡಬೇಕು. ನೀವು ಅದನ್ನು ಮಿನಿಮಮ್ ಅಂದ್ರೂ 2 to 3 ಡೇಸ್ ನೀವು ಹಾಗೆ ಬಿಡಬೇಕು. ತಲೆ ವಾಶ್ ಮಾಡೋ ಹಾಗಿಲ್ಲ, ಅಂದರೆ ಹೆಡ್ ಬಾತ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮೆಡಿಸನ್ ಫುಲ್ ವರ್ಕ್ ಆಗಬೇಕಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ 2 ಡೇಸ್ ಅದನ್ನು ಬಿಡಬೇಕು. ಮಿನಿಮಮ್ ಅಂದರೂ 3 ಡೇಸು, ಆಗಲಿಲ್ಲ ಅಂದರೆ 2 ಡೇಸ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು. ಅದು ಯಾವುದೇ ಥರ ಸ್ಮೆಲ್ ಬರೋಲ್ಲ, ಯಾವುದೇ ಇರಿಟೇಷನ್ ಆಗೋಲ್ಲ. ಬಟ್ ಅದು ಅಪ್ಲೈ ಮಾಡಿ ವಿತಿನ್ 2 ಮಿನಿಟ್ಸಲ್ಲಿ ನಿಮಗೆ ಫುಲ್ ಅದು ಇದು ರಿಯಾಕ್ಷನ್ ಗೊತ್ತಾಗುತ್ತೆ. ಅದು ಫುಲ್ ಎಲ್ಲ ಸತ್ತೋಗೋದಕ್ಕೆ ನಿಮಗೆ ರಿಯಾಕ್ಷನ್ ಇರುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಅದನ್ನು ಹಚ್ಚಿ ಆದಮೇಲೆ ಒಂದು ವೈಟ್ ಕ್ಲಾತನ್ನು ಕಟ್ಕೊಳ್ಳಿ. ಅದು ಏನೆಲ್ಲ ಸತ್ತೋಗಿರುತ್ತೆ ಅಲ್ವಾ, ಅದೆಲ್ಲ ಈಚೆ ಬಂದು ಆ ವೈಟ್ ಕ್ಲಾತ್ ಮೇಲೆ ಕೂತಿರುತ್ತೆ.
ಓಕೆನಾ. ಆ ಥರ ನೀವು ಮಾಡ್ಕೊಳ್ಬೋದು. ಅದನ್ನು 3 ಡೇಸ್ ಬಿಟ್ಟು ನೀವು ವಾಶ್ ಮಾಡಿಕೊಂಡು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನು 3 ಡೇಸ್ ಬಿಟ್ಟು ಒಂದು ಸಲ ಅಪ್ಲೈ ಮಾಡ್ಕೊಳ್ಳಿ. ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಮೇಲೆ ನನಗೆ ಖಂಡಿತವಾಗ್ಲೂ ನೀವು ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡಿ, ಓಕೆನಾ. ನಿಮ್ಗೆ ಇದರಿಂದ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಇದನ್ನು ನಮ್ಮ ಅಕ್ಕನ ಮಗಳಿಗೆ ಕಾಲೇಜಿಗೆ ಹೋಗ್ತಾ ಇದ್ಲು, ಅವಳಿಗೆ ತುಂಬ ಮುಜುಗರ ಇತ್ತು. ಸೊ ನನಗೆ ಈ ಥರ ಆಗಿದೆ ಅಂತೇಳಿ ನಾವು ಇದನ್ನು ಟ್ರೈ ಮಾಡಿ ಅವ್ರಿಗೆ ಇವಾಗ ಯಾವುದೇ ಥರ ಒಂದೂ ತಲೆಯಲ್ಲಿ ಏನಿಲ್ಲ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಮಸಾಜ್ ಮಾಡ್ಕೊಳ್ಳಿ, ಆಯಿಲ್ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲ ಜಾಗಕ್ಕೂ ರೂಟ್ಸಿಗೆ ಅಪ್ಲೈ ಮಾಡಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. ಆಮೇಲೆ ಅದನ್ನು ಕೂದಲನ್ನ ಈ ಥರ ಬಾಚಿಕೊಂಡು ಕಟ್ಕೊಳ್ಳಿ. ಏಕೆಂದರೆ ಅಟ್ಲೀಸ್ಟ್ ನೀವು 2 ಡೇಸ್ ಅಂತೂ ಬಿಡಬೇಕು, ಅದು ಮೆಡಿಸನ್ ಫುಲ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ, ಓಕೆನಾ. ಬಟ್ ನೀವು ಯಾವುದೇ ಅದನ್ನು ವಾಶ್ ಮಾಡಬೇಕಂದ್ರೆ ನೀವು ಯಾವ ಶಾಂಪೂಸ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಬೆಸ್ಟ್ ರಿಸಲ್ಟ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಬಾಯ್.